ನೀವು ಕೈಬರಹದ ಜನನ ಪ್ರಮಾಣ ಪತ್ರವನ್ನು ಹೊಂದಿದ್ರೆ ಈಗ ಅದನ್ನು ಸುಲಭವಾಗಿ ಉಚಿತವಾಗಿ ಡಿಜಿಟಲ್ ಆಗಿ ಮಾಡಬಹುದು. CRS ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಮೂಲಕ ಮತ್ತು ಕೆಲವು ಹಂತಗಳನ್ನು ಅನುಸರಿಸುವ ಮೂಲಕ QR ಕೋಡ್ನೊಂದಿಗೆ ಡಿಜಿಟಲ್ ಜನನ ಪ್ರಮಾಣ ಪತ್ರವನ್ನು ಪಡೆಯಬಹುದು. ಅದು ಹೇಗೆ ಅಂತ ನೋಡೋಣ ಬನ್ನಿ. ಡಿಜಿಟಲ್ ಅಥವಾ ಗಣಕೀಕೃತ ಜನನ ಪ್ರಮಾಣ ಪತ್ರವನ್ನು QR ಕೋಡ್ ಅಥವಾ ಡಿಜಿಟಲ್ ಸಹಿಯನ್ನು ಹೊಂದಿರುತ್ತೆ. ಪರಿಣಾಮವಾಗಿ ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಕಚೇರಿಯು ಅದನ್ನು ಸ್ಕ್ಯಾನ್ ಮಾಡುವ ಮೂಲಕ ಸುಲಭವಾಗಿ ಪರಿಶೀಲಿಸಬಹುದು. ಇದಕ್ಕಾಗಿ ಮೊದಲು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಬ್ರೌಸರ್ನಲ್ಲಿ CRS ಹುಡುಕಿ ಮತ್ತು orgi.gov.in ವೆಬ್ಸೈಟ್ಗೆ ಹೋಗಿ. ಜನರಲ್ ಪಬ್ಲಿಕ್ ಸೈನ್ ಅಪ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಹೆಸರು, ಇಮೇಲ್, ಮೊಬೈಲ್ ನಂಬರ್ ಸೇರಿದಂತೆ ಅಗತ್ಯ ಇರುವ ಮಾಹಿತಿಯನ್ನು ಒದಗಿಸುವ ಮೂಲಕ ನಿಮ್ಮ ಲಾಗಿನ್ ಖಾತೆಯನ್ನು ನೋಂದಾಯಿಸಿ. ನೋಂದಣಿ ನಂತರ ನಿಮ್ಮ ಮೊಬೈಲ್ ಸಂಖ್ಯೆಗೆ OTP ಕಳಿಸಲಾಗುತ್ತೆ. ಅದರೊಂದಿಗೆ ಖಾತೆಯನ್ನು ಪರಿಶೀಲಿಸಿ ಮತ್ತು ಹೊಸ ಲಾಗಿನ್ ಮಾಹಿತಿಯನ್ನು ಬಳಸಿಕೊಂಡು ಪೋರ್ಟಲ್ಗೆ ಲಾಗಿನ್ ಮಾಡಿ. ಜನನ ವಿಭಾಗವು ಪೋರ್ಟಲ್ನ ಮುಖ್ಯ ಡ್ಯಾಶ್ಬೋರ್ಡ್ನಲ್ಲಿ ಗೋಚರಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಮತ್ತು ಹಳೆಯ ಜನನ ಇವೆಂಟ್ ಅನ್ನು ಸೇರಿಸಿ ಆಯ್ಕೆಗೆ ಹೋಗಿ. ಫಾರ್ಮ್ ತೆರೆದಾಗ ಹಳೆಯ ಜನನ ಪ್ರಮಾಣ ಪತ್ರವನ್ನು ನೋಡಿ ಮತ್ತು ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ. ನಂತರ ಹಳೆಯ ಜನನ ಪ್ರಮಾಣ ಪತ್ರದ ಸ್ಕ್ಯಾನ್ ಮಾಡಿದ PDF ಪ್ರತಿ ಮತ್ತು ಪೋಷಕರ ಮಾನ್ಯ ಗುರುತಿನ ಚೀಟಿಗಳನ್ನು ಅಪ್ಲೋಡ್ ಮಾಡಿ. ಅಂತಿಮವಾಗಿ ಫಾರ್ಮನ್ನು ಸಲ್ಲಿಸುವ ಮೊದಲು ಯಾವುದೇ ಕಾಗುಣಿತ ಅಥವಾ ಮಾಹಿತಿ ದೋಷಗಳಿಲ್ಲದಂತೆ ಸಂಪೂರ್ಣ ಫಾರ್ಮನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಎಲ್ಲನೂ ಸರಿಯಾಗಿದ್ದರೆ ಸಲ್ಲಿಸು ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸಂಬಂಧಪಟ್ಟ ಇಲಾಖೆ ನಿಮ್ಮ ಅರ್ಜಿಯನ್ನು ಪರಿಶೀಲಿಸುತ್ತೆ ಮತ್ತು ಸಾಮಾನ್ಯವಾಗಿ ನಿಮ್ಮ ಡಿಜಿಟಲ್ ಜನನ ಪ್ರಮಾಣ ಪತ್ರ 7ರಿಂದ 10 ದಿನಗಳಲ್ಲಿ ರಚಿಸಲಾಗುತ್ತೆ. ನಂತರ ನೀವು ಅದೇ ಪೋರ್ಟಲ್ಗೆ ಲಾಗಿನ್ ಆಗುವ ಮೂಲಕ ನಿಮ್ಮ ಡಿಜಿಟಲ್ ಜನನ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಬಹುದಾಗಿದೆ. ಇದರಲ್ಲಿ ಮುಂಚಿತವಾಗಿ ಸಿದ್ಧಪಡಿಸಬೇಕಾದ ವಿಷಯಗಳು ಹಲವಾರಿವೆ. ಈ ಮೊದಲು ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಕೆಲವು ವಿಷಯಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ಹಳೆಯ ಜನನ ಪ್ರಮಾಣ ಪತ್ರ, ಪೋಷಕರ ಗುರುತಿನ ಚೀಟಿ ಇದೆಲ್ಲವನ್ನು ಸ್ಕ್ಯಾನ್ ಮಾಡಿ ಮತ್ತು ಫೈಲನ್ನು ರಚಿಸಿಕೊಂಡು ಇಟ್ಕೊಳ್ಬೇಕಾಗತ್ತೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಬಹುತೇಕ ಎಲ್ಲ ಪ್ರಮುಖ ದಾಖಲೆಗಳು ಡಿಜಿಟಲ್ ಆಗಿವೆ. ಆದಾಗ್ಯೂ ಕೆಲವು ವರ್ಷಗಳ ಹಿಂದೆ ಜನನ ಪ್ರಮಾಣ ಪತ್ರಗಳಂತಹ ದಾಖಲೆಗಳು ಕೈಬರಹದಲ್ಲಿದ್ದವು. ನಿಮ್ಮ ಬಳಿ ಕೈಬರಹದ ಜನನ ಪ್ರಮಾಣ ಪತ್ರ ಇದ್ದರೆ ನೀವು ಅದನ್ನು ಸುಲಭವಾಗಿ ಡಿಜಿಟಲ್ ಜನನ ಪ್ರಮಾಣ ಪತ್ರವಾಗಿ ಪರಿವರ್ತನೆ ಮಾಡಬಹುದಾಗಿದೆ. ವಿಶೇಷ ಅಂದರೆ ಈ ರೀತಿ ನೀವು ಜನನ ಪ್ರಮಾಣ ಪತ್ರವನ್ನು ಡಿಜಿಟಲೀಕರಣಗೊಳಿಸೋಕೆ 1 ನಯಾ ಪೈಸೆಯನ್ನು ಕೂಡ ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ.